ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆ ಶುರುವಾಗ್ಯದ. ಇಲ್ಲಿ 6ನೆಯ ಒಂದು ಗತಿ ಒಳಗೆ ಕೊನೆಯ ಒಂದು ನುಡಿಯನ್ನು ತಗೊಂಡು ನಾವು ಹೇಳಬೇಕಾಗ್ತದೆ. ಏನು ಹೇಳಿದಾರ? ಅನುನಯನದಿಂದ ಈ ತೆರೆದಿಂ ಮನದ ವಿಕಲ್ಪವನ್ನೇ ಪೇಳ್ದು ಬಳಿಕ ಅಂತದರಿಂ ಜನಿಸಿದ ಸಂಸಾರದ ಅದನ್ನು ಇಂತೆಂಬುವುದನ್ನು ಈಗಳ್ ಅರಿವ ತೆರೆದಿಂದ ಉಸುರುವೆಂಬಂತ ಈ ಷಷ್ಠಮ ಗತಿ ಅಂದರೆ 6ನೇ ಗತಿ ಒಳಗೆ ಇಲ್ಲಿ ಹೇಳಿದರು. ಹಲವಾರು ವಿಚಾರಗಳನ್ನು ಈಗಾಗಲೇ ತಿಳಿಸಿದಾರ. ನಾವು ಇವತ್ತಿನ ಒಂದು ವಿಚಾರದಲ್ಲಿ 11ನೆಯ ಒಂದು ನುಡಿಯನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಇಂದಿನ ಒಂದು ವಿಚಾರದಲ್ಲಿ ಕೂಡ ಹೇಳ್ತಾರೆ, ಒಬ್ಬ ಜ್ಞಾನಿ ಹೆಂಗಿರ್ತಾನೆ ಅನ್ನುವಂಥದ್ದನ್ನು ತಿಳಿಸಿದರು. ಸಂಸಾರ ಮಾಡ್ದಂಗೆ ಕಾಣಿಸ್ತದ, ಎಲ್ಲ ವ್ಯವಹಾರದಾಗ ಇದ್ದಂಗೆ ಕಾಣಿಸ್ತದ, ಆದ್ರೆ ವಿಚಾರ ಮಾಡಿದ್ರೆ ಆತನಲ್ಲಿ ಇವು ಇರಂಗಿಲ್ಲ, ಸತ್ಯ ಅಲ್ಲ. ಯಾಕಂತಂದ್ರೆ ಇವೆಲ್ಲ ಏನಾಗಿರ್ತದ, ಹೃದಯ ಗ್ರಂಥಿಗಳು ಎಲ್ಲ ಜ್ಞಾನ ಆದಮೇಲೆ ಅವೆಲ್ಲ ಹೋಗಿರ್ತದ, ಸಂಶಯ ಎಲ್ಲ ನಿವೃತ್ತಿ ಆಗಿರ್ತದ. ಆದರೆ ಪ್ರಾರಬ್ಧದ ವಾಸನೆ ಇಟ್ಕೊಂಡು ಆತ ವ್ಯವಹಾರವನ್ನು ಮಾಡ್ತಾನೆ, ಆತ ಜೀವನ ಮುಕ್ತ ಅಂತ ಅನಿಸ್ಕೊಳತ್ತಾನ ಅನ್ನುವಂಥ ವಿಚಾರವನ್ನು ಹೇಳಿದರು. 11ನೇ ನುಡಿಯಲ್ಲಿ ಹೇಳ್ತಾರೆ, ಮುಕ್ತಂ ಗಾದ ಅರಿವಿನ ಭೂಮಿಗಳು ಮುಕ್ತಿ ಪಥದೋಳು ಉಂಟು ಅವನ್ನೆರೆ ಕೇಳು, ವಿರತನು ಮೋಕ್ಷವ ಬಯಸುವುದೊಂದು, ಗುರುಗಳ ನೈದಿ ವಿಚಾರಿಪುದೊಂದು, ನಿಸ್ಸಂಗತೆಯಂ ಪಡೆಯುವುದೊಂದು, ನಿಸ್ಸಂಶಯ ಸುಖ ಬಿಡಿದುವುದೊಂದು, ವಾಸನೆ ವಿಲಯವ ನೈದುವುದೊಂದು, ಬಾಸುರವೆನಿಸುವ ತೂರ್ಯವದೊಂದು, ಮೇಲಣ ತೂರ್ಯಾತೀತವದೊಂದು, ಕೇಳಿಂತಿವೆ ಸುತ ಭೂಮಿಕೆಗಳೇಳೆಂದು, ತಿಳಿದ ಆ ಮುಕ್ತಿ ಪಥದೋಡಿಹುದೆಂದು, ಬಳಿ ಕೊರೆದಂ ಸದ್ಗುರು ವರನೊಂದು ಅಂತ ಇಲ್ಲಿ 11ನೆಯ ನುಡಿಯಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ ಅವರು. ಅಂದ್ರೆ ಏನು ಹೇಳ್ತಾರ ಇಲ್ಲಿ? ಮುಕ್ತಂಗೆ ನೋಡ್ರಿ, ಯಾಕಂದ್ರೆ ಜೀವನ ಮುಕ್ತನಾಗಿದ್ದಾನ. ಮುಕ್ತಂಗಾದ ಅರಿವಿನ ಭೂಮಿಕೆಗಳು ಇವು 7 ಅದಾವ. 7 ಅಂದ್ರೆ ಸದ್ಗುರುನಾಥ ಹೇಳ್ತಾನೆ ಶಿಷ್ಯನಿಗೆ, ಶಿಷ್ಯ ಮುಕ್ತನಿಗೆ 7 ಅರಿವಿನ ಭೂಮಿಕೆಗಳು ಅದಾವ, ಸಂಭವಿಸ್ತಾವ. ಮುಕ್ತಂಗೆ ಏನು ಅರಿವಿನ ಭೂಮಿಕೆಗಳು 7 ಅದಾವ. ಯಾಕಂತಂದ್ರೆ ಈ ಮುಕ್ತನಾದ ಪುರುಷನಿಗೆ ಪ್ರಾಪ್ತ ಆಗಿರುವಂಥದ್ದು ಯಾವುದಂದ್ರೆ ಸಪ್ತ ಭೂಮಿಕೆಗಳನ್ನು ನಿನ್ನ ಸಲುವಾಗಿ ನಾನು ಹೇಳಕತ್ತೀನಿ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಇಲ್ಲಿ ಏನು ಹೇಳ್ತಾರ, ಇವು 7 ಅರಿವಿನ ಭೂಮಿಕೆಗಳು ಸಂಭವಿಸಿರ್ತಾವೆ ಈತನ ಬಲ್ಲಿ. ಅವು ಸೋಪಾನ ಪಂಕ್ತಿಯಂತೆ ಸೋಪಾನ ಮತ್ತು ಪಂಕ್ತಿಯಂತೆ ಇವು ಮೋಕ್ಷಕ್ಕೆ ಸಾಧನಗಳಾಗಿರುವಂಥವು, ಒಂದರಿಂದ ಒಂದು ಮೆಟ್ಲುಗಳ ಥರ. ಈ ಥರ ಮುಕ್ತಿಗೆ ಇವು ಸಾಧನಗಳಾಗಿರುವಂಥವು. ಯಾವುದು? 7 ಭೂಮಿಕೆಗಳು ಅಂತ ಕೂಡ, ಅರಿವಿನ ಭೂಮಿಕೆಗಳು ಅಂದರೆ 7 ಜ್ಞಾನದ ಭೂಮಿಕೆಗಳು ಅಂತ ಕೂಡ ಹೇಳ್ತಾರೆ. ಅದರಿಂದ ನಿನಗೆ ಅವುಗಳನ್ನು ಉದ್ದೇಶದ ಮಾತ್ರ ಹೇಳ್ತೀನಿ, ನಿಂಗೆ ಹೇಳಬೇಕು ಅಂತ ನಾನು ಹೇಳ್ತೀನಿ, ನೀವು ಗೊತ್ತಿರಲಿ ಅಂತ ಹೇಳ್ತೀನಿ. ಅದಕ್ಕೆ ಗುರುಗಳಲ್ಲಿ ಕರುಣೆ ಅನ್ನುವಂಥದ್ದು ಭಾಳ ಮುಖ್ಯ. ಯಾಕೆ ಶಿಷ್ಯನ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟು ಕುಂದಿರ್ಬೋದು ಆಗಿತ್ತು, ಆದರೂ ಇವನು ತಿಳ್ಕೊಳ್ಳಿ,
ಶಿಷ್ಯ ಇವೆಲ್ಲವನ್ನು ತಿಳ್ಕೊಂಡು ಜನನ ಮರಣ ದುಃಖದಿಂದ ಪಾರಾಗಲಿ ಅನ್ನುವಂಥ ಕರುಣೆ ಸದ್ಗುರುವಿನಲ್ಲಿ ಐತೆ. ಅದಕ್ಕೆ ಇಲ್ಲಿ ಕೂಡ ಏಕಾಗ್ರ ಚಿತ್ತದಿಂದ ಆಲಿಸು. ಯಾಕಂದ್ರೆ ನಿನ್ನ ಮನಸ್ಸು ಹೆಂಗಿರಬೇಕು, ಏಕಾಗ್ರವಾಗಿರಬೇಕು. ಆ ಕಡೆ ಈ ಕಡೆ ಮನಸ್ಸನ್ನು ಹಾಕಬೇಡ. ಮನಸ್ಸನ್ನು ಏಕಾಗ್ರ ಚಿತ್ತದಿಂದ, ಏಕಾಗ್ರ ಭಾವದಿಂದ ಇದನ್ನು ಆಲಿಸು, ಕೇಳು. ಯಾಕಂತಂದ್ರೆ ಇಹ ಪರ, ಇಹ ಅಂದ್ರೆ ಈ ಲೋಕದ್ದು, ಪರ ಅಂದ್ರೆ ಮುಂದಿನ ಲೋಕ, ಈ ಸ್ವರ್ಗಾದಿ ಭೋಗಗಳನ್ನೇನು ಅನುಭವಿಸ್ಬೇಕಂತೀವಲ್ಲ ಅದು. ಈ ಇಹದಲ್ಲಿರುವಂಥ ವಿಷಯಗಳು ಮತ್ತು ಇವು ಸುಖ ಅದಾವನ್ನು, ಇಹದಲ್ಲಿರುವಂಥ ಒಂದು ವಿಷಯಗಳು ಇಲ್ಲ ದುಃಖದಿಂದ ಕೂಡಿದಾವ. ಯಾಕಂದ್ರೆ ಕೊನೆಯವರೆಗೂ ಸಾಯೋವರೆಗೂ ಯಾರಿಗಾರ ತೃಪ್ತಿ ಅನ್ನುವಂಥದ್ದು ಇರ್ತದೇನೋ, ಇರೋಂಗಿಲ್ಲ. ಯಾಕಂದ್ರೆ ವಿಷಯಾದಿಗಳಲ್ಲಿ ಭಾವ ಹೋದಾಗ ಈ ವಿಷಯಗಳಲ್ಲೇ ಸುಖ ಅದ ಅನ್ನುವಂಥ ಮನಸ್ಥಿತಿ ಇದ್ದಾಗ ಇಲ್ಲಿ ತೃಪ್ತಿ ಅನ್ನೋದಿರ್ತದ, ಆನಂದ ಅನ್ನೋದಿರ್ತದ, ಸುಖ ಅನ್ನುವಂಥದ್ದು ಇರ್ತದೆ ಅಂದರೆ ಇರೋಂಗಿಲ್ಲ. ಯಾಕಂದ್ರೆ ನೀನು ಏನೇ ಗಳಿಸು, ಏನೇ ಮಾಡು, ಯಾರನ್ನಾರ ನೀನು ಹೆಂಡತಿ ಮಕ್ಕಳು ಅಂತ ಈ ಬೇಕಾದಷ್ಟು ನಂಬಿದ್ರು ಕೂಡ ಎಲ್ಲವೂ ನಿನ್ನಿಂದ ಅಗಲುವಂಥವು, ಯಾವುದು ನಿನ್ನ ಜೊತೆ ಬರುವಂಥದ್ದಲ್ಲ. ಹಂಗಾಗಿ ಇವೆಲ್ಲ ನಾಶ ಆಗ್ತಾವೆ, ಇವೆಲ್ಲ ನಿನ್ನಿಂದ ಕೈ ಬಿಡುವಂಥವು. ನೀನಾರ ಬಿಟ್ಟು ಹೋಗ್ತಿದ್ದಿ, ಇಲ್ಲಾಂದ್ರೆ ಅವರ ಬಿಟ್ಟು ಹೋಗ್ತಾವೆ ನಿನ್ನಿಂದ. ಅದಕ್ಕೆ ಇವೆಲ್ಲ ದುಃಖದ ರೂಪಗಳು. ಇವೆಲ್ಲ ಕೊನೆಗೆ ಇದ್ರ ಫಲ ಏನು, ದುಃಖನೇ ಕೊಡುವಂಥದ್ದು. ಈ ಸಂಸಾರ ಅನ್ನುವಂಥದ್ದು ಹೆಂಗೈತೆ ಅಂದ್ರೆ ದುಃಖದಿಂದ ಕೂಡಿದಂಥದ್ದು. ಮತ್ತು ಪರಲೋಕದ್ದು ಅಲ್ಲಿ ಕೂಡ ನಾವು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕ್ರಿ, ಅದು ಒಂದು ಇಚ್ಛೆ ನಮಗೆ ಐತೆ ಅಂತಂದ್ರೆ ಈಗ ಭೂಮಿ ಮೇಲೆ ಯಾವತ್ತಾದರೂ ಈಗ ನೋಡ್ರಿ ಎಲ್ಲ ಕೋಟಿಗಟ್ಟಲೆ ದುಡ್ಡು ಐತೆ ಅಂದ್ರೆ ಸಾಯೋದನ್ನಂತ ಒಂದು ಯೋಚನೆ, ಚಿಂತೆ, ಭಯ ಅಂತೂ ಖಂಡಿತ ಐತೆ. ಯಾಕಂದ್ರೆ ಒಂದಲ್ದು ಒಂದು ಸಲ ಇಷ್ಟೆಲ್ಲ ದುಡ್ಡು ಮಾಡಿದೀವಪ್ಪ, ಆಸ್ತಿ ಮಾಡಿದ್ದೀವಿ, ಎಷ್ಟು ರಾಜ ವೈಭೋಗ ಐತೆ ಅಂತಂದ್ರೂ ಕೂಡ ಈ ಶರೀರ ಪ್ರತಿ ದಿವಸ ಏನು ಕ್ಷಯ ಆಗ್ತಾ ಹೋಗ್ತಾ ಇದೆ, ಕ್ಷೀಣ ಆಗ್ತಾ ಬರ್ತದೆ, ಆಯುಷ್ಯ ಮುಗಿತಾ ಬರ್ತದೆ. ಒಂದಲ್ದು ಒಂದು ಸಲ ನಾನು ಇದನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅನ್ನುವಂಥ ದುಃಖ ಅಂತೂ ದೊಡ್ಡ ದುಃಖ ಇದು. ಮತ್ತು ಅಲ್ಲೇ ಆದರೂ ಕೂಡ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕಂತ ಇಲ್ಲಿ ದಾನ ಧರ್ಮಗಳನ್ನು, ಯಜ್ಞ ಯಾಗಾದಿಗಳನ್ನು, ಜಪ ತಪಗಳನ್ನು ಎಲ್ಲ ಮಾಡಿ ಸ್ವರ್ಗದಲ್ಲಿ ಹೋಗಿ ಅಲ್ಲಿ ಪರಲೋಕದಲ್ಲಿ ಹೋಗಿ ಕೂಡ ಸುಖದಿಂದ ಇರಬೇಕು ಅಂತಂದ್ರೆ ಅಲ್ಲಿ ನೀ ಯಾವತ್ತೂ ಇರ್ತಿದೆ ಅನ್ನೋದ್ರೆ ಅಲ್ಲಿರಂಗಿಲ್ಲ. ಯಾಕಂದರೆ ಅಲ್ಲಿನೂ ದುಃಖದಿಂದ ಕೂಡಿದ, ಸಾತಿಶಯ ಕ್ಷಯ ಪತನ ಅನ್ನುವಂಥದ್ದು. ಅಲ್ಲಿ ಬಹಳ ದುಃಖದಿಂದ ನಿನ್ನ ಪುಣ್ಯ ಎಷ್ಟು ದಿವಸ ಇರ್ತದೆ ಅಷ್ಟು ದಿವಸ ಮಾತ್ರ ಅಲ್ಲಿ ಇರ್ತೀರಿ. ಪುಣ್ಯ ತೀರಿದ ನಂತರ ಮತ್ತೆ ತಿರುಗ ನೀನು ಇದು ಮತ್ತೆ ಲೋಕಕ್ಕೆ ಬರಲೇಬೇಕಾಗ್ತದೆ. ಮತ್ತು ಅದು ಬಿಟ್ಟು ಹೋಗ್ತೀನಿ ಅಂತ ಅಲ್ಲಿನೂ ಚಿಂತೆ ಹತ್ತುತ್ತದೆ ನಿನಗೆ. ಅವ್ರು ಮತ್ತೆ ಎತ್ತಿ ಹೋಗಿತಾರೆ ಅಲ್ಲಿದ್ದಂಥವ್ರು. ಹಾಗಾಗಿ ಅದನ್ನು ದುಃಖ ಅದಂತ ಕಂಡು ತಿಳ್ಕೊಂಡು, ಎರಡು ಇಹದಲ್ಲೂ ದುಃಖ ಐತೆ, ಪರಲೋಕದಲ್ಲೂ ದುಃಖ ಐತೆ ಅಂತ ಅನ್ನುವಂಥದ್ದನ್ನು, ಈ ದುಃಖವನ್ನು ಕಂಡು ವೈರಾಗ್ಯವಂತನಾಗಿ ಅಂದರೆ ವೈರಾಗ್ಯ ಭಾವವನ್ನು ತಾಳಿ ಸಾಧನ ಚತುಷ್ಟಯ ಸಂಪನ್ನನಾಗುವಂಥದ್ದು. ಯಾಕಂತಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಅಂತ ಅಂದರೆ ಯಾವುದು, ವಿವೇಕ ವೈರಾಗ್ಯ ಶಮಧಮಾದಿಗಳನ್ನು ಮಾಡಿಕೊಳ್ಳುವಂಥದ್ದು. ಮತ್ತು ಇದು ಯಾವಾಗ ತಿಳಿತದೆ ಅಂತಂದ್ರೆ ನಿನಗೆ ಪುಣ್ಯದ ಫಲ ಜಾಸ್ತಿ ಇತ್ತು ಅಂತಂದಾಗ ಇದು ಅರ್ಥ ಆಗ್ತದೆ. ಯಾಕಂದ್ರೆ ಇಲ್ಲಿ ಗೊತ್ತಾಗ್ತದೆ ಇವೆಲ್ಲ ದುಃಖದಿಂದ ಕೂಡಿದವ ಅನ್ನುವಂಥ ಭಾವ ಬರ್ತದೆ. ಪುಣ್ಯದ ಫಲ ಇದ್ದಾಗ ಇಹಲೋಕದಲ್ಲಿ ಪರಲೋಕದಲ್ಲಿ ದುಃಖದಿಂದನೇ ಕೂಡಿದವ ಅನ್ನುವಂಥ ಭಾವ ಬರ್ತದೆ ನಿನಗೆ. ಆವಾಗ ಸಾಧನ ಚತುಷ್ಟಯ ಸಂಪನ್ನನಾಗಿ, ಸಾಧನ ವಿವೇಕ ವೈರಾಗ್ಯ ಶಮಧಮದಿ ಇವೆಲ್ಲ ಅದರಲ್ಲಿ ಬರುವಂಥದ್ದು. ಶಮಧಮಾದಿಗಳನ್ನು ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ದಮೇನ ಇಂದ್ರಿಯಗಳ ನಿಗ್ರಹ ಮಾಡ್ಕೊಳ್ಳೋದು. ಯಾಕಂದರೆ ಎಲ್ಲಿ ಹೋದರೂ ಕೂಡ ಸುಖ ಇಲ್ಲ ಅಂತ ಗೊತ್ತಾಗ್ಬಿಡೋದು ಆತಗೆ. ವಿವೇಕ ಆತಗೆ ಜಾಗ್ರ ಆಗ್ಯದ. ಸತ್ಯ ನಿತ್ಯ ವಸ್ತು ಯಾವುದು, ನಿತ್ಯ ಸುಖವನ್ನು ಕೊಡುವವರು ಯಾರು ಅನ್ನುವಂಥದ್ದು. ಈಗಂಥ ಆತ ಗುರುಗಳ ಶಾಸ್ತ್ರಗಳಿಂದ, ಗುರುಗಳು ಮತ್ತು ಶಾಸ್ತ್ರ, ಬರೇ ಗುರು ಅಲ್ಲ, ಏನಂತಂದ್ರೆ ಗುರು ಮತ್ತು ಶಾಸ್ತ್ರ ಎರಡೂ ಇರಬೇಕು. ಈ ಗುರು ಶಾಸ್ತ್ರಗಳಿಂದ ತನ್ನನ್ನು ತಿಳಿಬೇಕನ್ನುವಂಥ ಇಚ್ಛೆ ಏನಾಗ್ತದೆ, ನಾನು ಯಾರು ಇದ್ದೀನಿ, ಈ ಭೂಮಿಗೆ ಯಾಕೆ ಬಂದೆ, ನಾನು ಎಷ್ಟು ದಿವಸ ಇರ್ತೀನಿ,
ಮತ್ತು ಮುಂದೆ ಎಲ್ಲಿಗೆ ಹೋಗವ ಅಂದ್ರೆ ನಾನು ಬಂದವನು ಯಾರು, ಮತ್ತು ನಿತ್ಯವಾದಂಥ ಸುಖ ಎಲ್ಲೈತೆ ಅಂತ ಇದನ್ನು ತಿಳ್ಕೊಳ್ಬೇಕನ್ನುವಂಥ ಇಚ್ಛೆ ಏನು ಆತನ ಮನಸ್ಸಿನಲ್ಲಿ ಹುಟ್ಟುತ್ತದಲ್ಲ, ಆ ಸುಖದ ಇಚ್ಛೆಯೇ ಮೊದಲನೇ ಭೂಮಿಕೆ. ಅದು ಸುಖೇ ಇಚ್ಛಾ ಅಂತ ಹೇಳಿಸ್ಕೊಳ್ತದದು. ಅದರ ಶ್ರೇಷ್ಠವಾದಂಥ ಸುಖದ ಅಪೇಕ್ಷೆ ಮನಸ್ಸಿನಲ್ಲಿ ಬಂದಿದೆ, ಸುಖದ ಇಚ್ಛೆ ಆಗಿದೆ. ಅದಕ್ಕೆ ಇಂಥ ಸುಖದ ಇಚ್ಛೆ ಆಗಿರುವಂಥದ್ದಕ್ಕೆ ಏನು ಹೇಳ್ತಾರ, ಸುಖೇ ಇಚ್ಛಾ ಅಂತ ಇದು ಮೊದಲನೇ ಭೂಮಿಕೆ. ಇದು ಮೊದಲನೇ ಭೂಮಿಕೆ. ಮತ್ತು ಆತ ಏನು ಮಾಡ್ತಾನ ಅಂತಂದ್ರೆ ಇಲ್ಲಿ ಮತ್ತೆ ಮುಂದಾತ ಸಾಧನ ಚತುಷ್ಟಯ ಪೂರ್ವಕ ಅಂದ್ರೆ ಮೊದಲ ಸಾಧನ ಚತುಷ್ಟಯ ಇದು ಮಾಡೋದಕ್ಕಿಂತ ಮುಂಚೆ ಗುರುಶಾಸ್ತ್ರಗಳಿಂದ ಒಡಗೂಡಿ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಕಂಡು ಮತ್ತು ಕಂಡು ಇಲ್ಲಿ ಗುರು ಸೇವೆ ಮಾಡ್ತಾನೆ. ಗುರು ಸೇವೆ ಮಾಡ್ತಾನೆ. ಮತ್ತು ಗುರು ಹೇಳ್ದಂಗೆ ಅಲ್ಲೇ ಆತನ ಸನ್ನಿಧಿ ಒಳಗೆ ಇರ್ತಾನೆ, ಭಿಕ್ಷಾಟನೆ ಮಾಡ್ತಾನೆ. ಮತ್ತು ಪ್ರತಿಯೊಂದು ಅಲ್ಲಿ ಗುರು ಹೇಳ್ದಂಗೆ ಅಲ್ಲಿ ನಡ್ಕೊಳಕ್ಕೆ ಶುರು ಮಾಡ್ತಾನೆ. ಮತ್ತು ಅಲ್ಲಿ ಈ ಗುರುಪಾದದ ಸೇವೆ ಅಲ್ಲಿರುವಂಥದ್ದೆಲ್ಲ ಆಪ್ತಾಂಗ ಸ್ಥಾನ ಸದ್ಭಾವ ಅನ್ನುವಂಥ 4 ರೀತಿಯಿಂದ ಸೇವಾದಿಗಳನ್ನು ಮಾಡಿ ನಾನು ಯಾರು ಅಂತ ತಿಳ್ಕೊಳ್ಳುವಂಥ ಭಾವ. ನಾನು ಯಾರಿದ್ದೇನೆ, ಬ್ರಹ್ಮ ಅಂದರೆ ಏನು, ಬ್ರಹ್ಮ ಅಂದರೆ ಯಾವುದು, ಇವು ಬಂಧ ಅಂದರೆ ಏನು, ಮೋಕ್ಷ ಅಂದರೆ ಏನು, ಇವುಗಳ ಸ್ವರೂಪ ಏನು, ಮತ್ತು ಜೀವ ಅಂದ್ರೇನು, ಈಶ್ವರ ಅಂದರೆ ಯಾರು, ಇವ್ರು ಯಾರು, ಇವೆಲ್ಲ ಪ್ರಶ್ನೆಗಳನ್ನು ಮಾಡಿ ಯಾರ ಹತ್ರ ಮಾಡ್ತಾರೆ, ಗುರುಗಳ ಹತ್ರ. ಯಾಕಂದ್ರೆ ಭಾಳ ವಿನಯ ಇರಬೇಕು ಗುರುವಿನ ಹತ್ರ. ವಿನಯ, ಶ್ರದ್ಧೆ, ನಂಬಿಕೆ, ಭಾಳಷ್ಟು ಒಂದು ವಿನಯತೆಯಿಂದ ಅಲ್ಲಿ ಗುರುಗಳ ಹತ್ರ ಪ್ರಶ್ನೆ ಮಾಡಬೇಕಾಗ್ತದೆ, ಆತನ ಕೃಪೆಗೆ ಪಾತ್ರರಾಗಬೇಕಾಗ್ತದೆ. ಇವು ಪ್ರಶ್ನೆಗಳನ್ನು ಮಾಡಿ ಮತ್ತು ಶ್ರವಣ ಮಾಡುವಂಥದ್ದು, ದಿನ ಗುರು ಮುಖಾಂತರ ಶ್ರವಣವನ್ನು ಮಾಡುವಂಥದ್ದು, ಮನನಗಳನ್ನು ಮಾಡ್ತಾ ಇರುವಂಥದ್ದು, ಈ ವಿಚಾರವನ್ನು ಮಾಡುವಂಥದ್ದು. ಇದಕ್ಕೆ ಏನು ಹೇಳ್ತಾರ, 2ನೇ ಭೂಮಿಕೆ ವಿಚಾರಣೆ ಅಂದರೆ ಸುವಿಚಾರ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ ನಾನು ಯಾರಿದ್ದೀನಿ ಅನ್ನುವಂಥದ್ದು. ಇದಕ್ಕೂ ಕೂಡ ಏನು ಹೇಳ್ತಾರೆ, ಸುವಿಚಾರ. ಇದು 2ನೇ ಭೂಮಿಕೆ. ಗುರುವಿನ ಪಾದದಲ್ಲೇ ಇರ್ತಾನೆ, ಗುರು ಸನ್ನಿಧಿಯಲ್ಲೇ ಇರ್ತಾನೆ, ವಿಚಾರಗಳನ್ನು ಸೇವಾದಿಗಳನ್ನು ಮಾಡ್ತಾನೆ. ಆತನ ಮನಸ್ಸಿನಾಗ ಬರುವಂಥ ಪ್ರಶ್ನೆಗಳು, ನಾನು ಯಾರಿದ್ದೀನಿ, ಜೀವ ಅಂದ್ರೇನು, ಈ ಈಶ್ವರ ಅಂದರೆ ಏನು, ಇವೆಲ್ಲ ಪ್ರಶ್ನೆಗಳನ್ನು ಕೇಳಿ ಅದನ್ನು ಉತ್ತರ ಪಡ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾನೆ. ಶ್ರವಣ ಮನನಗಳನ್ನು ಮಾಡ್ತಿರುವಂಥದ್ದು ಇದು ವಿಚಾರಣೆ ಅನ್ನುವಂಥದ್ದು 2ನೇ ಭೂಮಿಕೆ. ಇದು ಮತ್ತಿದಾದ ನಂತರ ಈ ದೇಹಾದಿ ಅಂದರೆ ಈ ಶರೀರದಲ್ಲಿರುವಂಥ ಇಂದ್ರಿಯಗಳು ಏನದಾವ ಇವೆಲ್ಲವೂ, ಮತ್ತು ಪ್ರಪಂಚಕ್ಕೆ ದೃಶ್ಯವ ಕಾಣುವಂಥ ಈ ಪ್ರಪಂಚಕ್ಕೆ ಶರೀರದಲ್ಲಿ ತೋರುವಂಥ ಇಂದ್ರಿಯಾದಿಗಳು ಮತ್ತು ಈ ಪ್ರಪಂಚ ಕಾಣುವಂಥ ಜಗತ್ತು, ಇದಕ್ಕೆ ಸಾಕ್ಷಿ ಸ್ವರೂಪವೇ ನಾನು ಇದ್ದೀನಿ ಅಂತ ನಿಶ್ಚಯ ಮಾಡುವಂಥದ್ದು. ಇವ್ಯಾವ ನನ್ನೊಳಗಿಲ್ಲ, ನನ್ನ ಸ್ವರೂಪದಲ್ಲಿ ಇವ್ಯಾವ ಸಂಬಂಧ ಇಲ್ಲ, ಇವಕ್ಕೆ ನಾನು ಸಾಕ್ಷಿ ರೂಪವಾಗಿ ಇದ್ದೀನಿ, ಇವೇ ಬೇರೆ ಅದಾವ, ನಾನೇ ಬೇರೆ ಇದ್ದೀನಿ, ಶರೀರನೇ ಬೇರೆ, ಶರೀರದಲ್ಲಿ ಕಾಣುವಂಥ ಇಂದ್ರಿಯಗಳೇ ಬೇರೆ, ದೃಶ್ಯವಾದಂಥ ಈ ಪ್ರಪಂಚ ಕೂಡ ಬೇರೆ, ನನಗೆ ಭಿನ್ನವಾಗಿ ಅದಾವ, ಆದರೆ ಇವೆಲ್ಲವಕ್ಕೂ ಸಾಕ್ಷಿ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಭಾವ ಬಂದು ಅಲ್ಲಿ ನಿಶ್ಚಯ ಮಾಡ್ತಾನಲ್ಲ, ಅದಕ್ಕೆ ಅಸಂಗ ಅಂತ ಇದು 3ನೇ ಭೂಮಿಕೆ. ಇದು ಅಸಂಗ, ಯಾವ ಸಂಗತ್ವ ಇಲ್ಲದೆ ಇರುವಂಥ ನನ್ನ ಸ್ವರೂಪ ಐತೆ ಅಂತ ತಿಳ್ಕೊಳ್ಳುವಂಥದ್ದು ಇದು ಅಸಂಗ ಅಂತನ್ನುವಂಥದ್ದು 3ನೇ ಭೂಮಿಕೆ. ಇದು ಯಾವಾಗ ಗೊತ್ತಾಗ್ತದೆ ಅಂತಾನೆ ನಿಧಿಧ್ಯಾಸನ, ಇದು ಈ ರೀತಿ ಮಾಡುವಂಥದ್ದು ನಿಧಿಧ್ಯಾಸನದ ಆಗುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರ, ವಿಷಯ ಚಿಂತನೆಯಿಂದ ರಹಿತವಾದಂಥ ಶುದ್ಧ ಮನಸ್ಸು ಅಂದ್ರೆ ಈ ವಿಷಯಗಳಿಷ್ಟು ಗುರು ಮುಖಾಂತರ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಷಯ ಚಿಂತನದಲ್ಲೇ ತೊಡಗಿರುವಂಥ ಮನಸ್ಸು, ಈಗ ಅದು ಯಾವುದು ವಿಷಯಗಳ ಚಿಂತನೆ ಇಲ್ಲ, ಶುದ್ಧವಾದ ಮನಸ್ಸು. ಈ ಮಾಯಾ ತತ್ಕಾರ್ಯಕ್ಕೂ ಅವಸ್ಥಾತ್ರಯಗಳಿಗೂ ಅಧಿಷ್ಠಾನವಾದ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವೇ ನಾನಂತ ಚಿಂತಿಸುವುದರಿಂದ, ನೋಡ್ರಿ
ಇದು ಯಾವಾಗ ನಮ್ಗೆ ಈ ಶುದ್ಧವಾದ ಮನಸ್ಸು ಆಗ್ತದೆ, ವಿಷಯ ಚಿಂತನೆ ಬಿಡುವಂಥದ್ದು. ಅದಕ್ಕೆ ಅಲ್ಲಿ ಯಾಜ್ಞವಲ್ಕ್ರು ಹೇಳ್ತಾರೆ, ನೆರೆ ಕೇಳು ಕೇಳಿದುದನ್ನು ಅರಿದುದನ್ನೊಮ್ಮೆ ಮರೆಯದಿರು, ಗುರು ಪೇಳದ ತೆರೆದೋಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನೀನೇ ಸುಖಿಯಪ್ಪೆ ಅಂತ ಹೇಳಿದ್ದಾರೆ. ಯಾವಾಗ ವಿಷಯ ಚಿಂತನೆಯಿಂದ ರಹಿತನಾಗಿರುವಂಥ ಶುದ್ಧ ಮನಸ್ಸು, ಅದು ಮಾಯದ ಕೆಲಸ ಆದಂಥ ಮಾಯದ ಕೆಲಸಗಳು ಯಾವುದು? ಅವಸ್ಥಾತ್ರಯಗಳು ಅಂದರೆ ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ, ಇವೆಲ್ಲವಕ್ಕೂ ಅಧಿಷ್ಠಾನವಾಗಿರುವಂಥದ್ದು ಯಾವುದು? ಬ್ರಹ್ಮ ಭಿನ್ನವಾಗಿರುವಂತಹ ಪ್ರತ್ಯೇಕಾತ್ಮ ಸ್ವರೂಪವೇ ನಾನಿದ್ದೀನಿ, ಎಲ್ಲಕ್ಕೂ ಸಾಕ್ಷಿ ಸ್ವರೂಪ ನಾನಿದ್ದೀನಿ. ಅದಕ್ಕೆ ಈ ರೀತಿ ಆ ಪ್ರತ್ಯೇಕಾತ್ಮ ಸ್ವರೂಪವೇ ನಾನಿದ್ದೀನಿ ಅಂತ ಚಿಂತಿಸುವುದರಿಂದ ಇವೆಲ್ಲ ವಾಸನೆಗಳು ಲಯ ಆಗ್ತವೆ. ಯಾವ ವಾಸನೆಗಳು? ಮಾಯೆಯಿಂದ ತೋರಿದಂಥವು ಇವೆಲ್ಲ ಏನದಾವ, ಇವೆಲ್ಲ ವಾಸನೆಗಳು ಲಯ ಆಗ್ತವೆ. ಯಾವಾಗ ಪ್ರತ್ಯೇಕಾತ್ಮ ಸ್ವರೂಪ ನಾನಿದ್ದೀನಿ, ಎಲ್ಲಕ್ಕೂ ಸಾಕ್ಷಿ ರೂಪವಾಗಿದ್ದೀನಿ, ಅಧಿಷ್ಠಾನ ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಅಂತ ಯಾವಾಗ ನೀನು ಈ ಒಂದು ವಿಚಾರವನ್ನು ನೀವು ಮಾಡ್ತಾ ಹೋಗ್ತೀರಿ, ಆವಾಗ ಮಾಯೆಯಿಂದ ಕೂಡಿದಂಥ ಇವೇನು ವಿಷಯಾದಿಗಳು, ಈ ಜಗತ್ಕಾರ್ಯ, ಈ ಪ್ರಪಂಚದ ಏನು ಕಾರ್ಯಗಳು ಅದಾವ, ಮಾಯದ ತತ್ಕಾರ್ಯಗಳು ಏನದಾವ, ಅವೆಲ್ಲ ಆ ವಾಸನೆಗಳು ಏನಾಗ್ತಾವೆ? ಲಯ ಆಗಿ ಹೋಗ್ತಾವೆ. ಇದಕ್ಕೆ ಏನು ಹೇಳ್ತಾರೆ? ವಾಸನ ಕ್ಷಯ ಅಂತ. ಇದು 4ನೆಯ ಭೂಮಿಕೆ. ಮತ್ತು ಇಲ್ಲಿ ಚಿತ್ತು ಒಳವರೆಗಿನ ವಿಷಯ ಚಿಂತನ. ಚಿತ್ತು ಇದು ಒಳಗಿನ ಯೋಚನೆ ಮಾಡುವಂಥದ್ದು, ವಿಚಾರ ಮಾಡುವಂಥದ್ದು, ಹೊರಗಿನ ವಿಷಯ ಚಿಂತನ, ತತ್ಸಂಸ್ಕಾರ ಇವುಗಳಿಂದ ರಹಿತವಾಗಿರುವಂಥದ್ದು. ಅಂದ್ರೆ ಒಳಗಡೆ ಮತ್ತು ಹೊರಗಡೆ, ಒಳಗಿನ ವಿಚಾರ ಆಗಿರ್ಬೋದು, ಚಿತ್ತು ಒಳಗಿನ ವಿಷಯ ಚಿಂತನ, ಇವೆಲ್ಲವು ಏನಾಗ್ತದೆ? ಒಳಗ ಮತ್ತು ಹೊರಗ ವಿಷಯ ಚಿಂತನ ಇವೆಲ್ಲವುಗಳಿಂದ ರಹಿತವಾಗಿರುವಂಥದ್ದು. ತತ್ಸಂಸ್ಕಾರ ಇವುಗಳಿಂದ ರಹಿತವಾಗಿರುವಂಥದ್ದು ಸಮಾಧಿ ಪರಿಪಾಕದಿಂದ ಸ್ವರೂಪದಲ್ಲಿ ದೃಢಮಾಗಲು ಇವೆಲ್ಲವೂ ಲಯ ಆಗಿರ್ತಾವೆ, ಯಾವೂ ಇರಂಗಿಲ್ಲಲ್ಲಿ ಇವೆಲ್ಲ. ಯಾಕಂದ್ರೆ ಯಾವುದು ವಿಷಯ ಚಿಂತನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅವೆಲ್ಲ ಲಯ ಆಗಿರ್ತಾವೆ. ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಇರುವಂಥ ಭಾವ ಅಲ್ಲಿ ಆ ಸ್ವರೂಪದಲ್ಲಿ ದೃಢಮಾಗಿದಾಗ ಇವ್ಯಾವು ಅಲ್ಲಿ ತೋರಂಗಿಲ್ಲ. ವಿಷಯ ಚಿಂತನೆ ಆಗಿರ್ಬೋದು, ಬೇರೆ ಬೇರೆ ಯಾವ ಒಂದು ವಿಚಾರಗಳು ಅಲ್ಲಿ ಇರಂಗಿಲ್ಲ. ಅದು ತನ್ನ ಸ್ವರೂಪದಲ್ಲೇ ದೃಢ ಆದಾಗ ನಿತ್ಯ ಅಪರೋಕ್ಷ ಬ್ರಹ್ಮಾತ್ಮ ಸ್ವರೂಪ ಭೂತವಾದ ನಿರತಿಶಯ ಆನಂದವು ಸಾಕ್ಷಾತ್ಕಾರವಾಗಿರುತ್ತದೆ. ಅಲ್ಲಂದರೆ ನಾನು ಪರಬ್ರಹ್ಮ ಅನ್ನುವಂಥದ್ದು ಬಿಟ್ಟರೆ ಬೇರೆ ಅಲ್ಲಿ ಯಾವುದೂ ಇರೋಂಗಿಲ್ಲ ಅಲ್ಲಿ. ಈ ರೀತಿ ಈ ಸ್ವರೂಪಬದ್ಧ ನಿರತಿಶಯ ಆನಂದ ಸಾಕ್ಷಾತ್ಕಾರ ಅಂದರೆ ಆನಂದದ ಸ್ವರೂಪದಲ್ಲೇ ಇರುವಂಥದ್ದು, ಬೇರೆ ಏನೇನಲ್ಲಿ ತೋರಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಆನಂದ ಸಾಕ್ಷಾತ್ಕಾರವಾಗಿರ್ತದೆ. ಇದು ಇಲ್ಲಿ ಬರೀ ಆನಂದ ಇರ್ತದಲ್ಲಿ, ನಾನು ಬ್ರಹ್ಮ ಅನ್ನುವಂಥದ್ದು ಬಿಟ್ಟರೆ ಬೇರೆ ಏನೊಂದು ತೋರಂಗಿಲ್ಲ. ಅದಕ್ಕೇನಂತಾರ ಆನಂದಿನಿ ಅಂತನ್ನುವಂಥದ್ದು 5ನೆಯ ಭೂಮಿಕೆ ಇದು. ಮತ್ತು ದೃಶ್ಯ ಪ್ರಪಂಚವೇನೊಂದು ತೋರದೆ ಅಂದ್ರೆ ಈ ಕಾಣುವಂಥದ್ದು, ಈ ದೃಶ್ಯವಾಗಿ ಕಾಣುವಂಥದ್ದು ಏನೂ ತೋರಂಗಿಲ್ಲ. ಆತ್ಮರಾಮನಾಗಿರುವಂಥದ್ದು. ಯಾಕಂತಂದ್ರೆ ಇಲ್ಲೇನಾಗ್ತದ? ಆತ್ಮರಾಮನಾಗಿರುವಂಥದ್ದು ಇಲ್ಲಿ ತೂರ್ಯವೆನಿಪ 6ನೆಯ ಭೂಮಿಕೆ. ಅಲ್ಲಿ ಇಂದು ಕೂಡ ಅಲ್ಲಿ ಏನೊಂದು ಇರಂಗಿಲ್ಲ ಅಂದರೂ ಕೂಡ ಆನಂದವಾಗಿ ಇರುವಂಥದ್ದು ಅದು 5ನೇ ಭೂಮಿಕೆ ಆಗ್ತದೆ. ಇಲ್ಲಿ ಕೂಡ ಏನಾಗ್ತದೆ? ದೃಶ್ಯ ಪ್ರಪಂಚ ಅದು ಏನೊಂದು ತೋರಂಗಿಲ್ಲ ಇಲ್ಲಿ, ಇದು ಯಾವುದು ತೋರಂಗಿಲ್ಲ. ಮತ್ತು ತಾನೇ ಆತ್ಮಾನಂದದಲ್ಲೇ ಇರ್ತಾನೆ, ಆತ್ಮರಾಮನ ಒಂದು ಸ್ಥಿತಿಯಲ್ಲೇ ಇರುವಂಥದ್ದು. ಅದಕ್ಕೇನು ಹೇಳ್ತಾರೆ? ತೂರ್ಯ ಅವಸ್ಥೆ ಅಂತ ಕೂಡ ಹೇಳ್ತಾರೆ. ತೂರ್ಯವೆನಿಪ 6ನೆಯ ಭೂಮಿಕೆ ಇದು. ಮತ್ತು ಕೇವಲ ಸ್ವರೂಪ ಸ್ಥಿತಿಯಲ್ಲೇ ಇರುವಂಥದ್ದು, ಅಲ್ಲಿ ಏನೊಂದಿಲ್ಲ, ಇಲ್ಲರ ಒಂದು ಸ್ವಲ್ಪ ವೃತ್ತಿ ಇರ್ತದೆ ಆ ತೂರ್ಯ ಸ್ಥಿತಿಯಲ್ಲಿ. ಈ ತೂರ್ಯತೀತದಲ್ಲಿ ಏನೊಂದು ಇರಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರ? ಕೇವಲ ಸ್ವರೂಪ ಸ್ಥಿತಿಯಿಂದ ಇರುವಂಥದ್ದು ತೂರ್ಯತೀತ ಅನ್ನುವಂಥದ್ದು. ಯಾಕಂದ್ರೆ ಕಟ್ಟಿಗೆ, ಈ ಬೆಂಕಿ ಏನು ಮಾಡ್ತದೆ? ಕಟ್ಟಿಗೆಯನ್ನು ಸುಡ್ತದೆ, ಇನ್ನು ಸುಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಕೊನೆಗೆ ಆ ಬೆಂಕಿ ಕಟ್ಟಿಗೆಗಳನ್ನು ಸುಟ್ಟು ತಾನು ಇಲ್ದಂಗೆ ಆಗಿಬಿಡ್ತದೆ. ಅದ್ರಂಗೆ ಇಲ್ಲಿ
ಏನೊಂದಿಲ್ಲ, ತಾನೇ ತಾನಾಗಿಬಿಟ್ಟಿರ್ತಾನೆ. ಹೇಳುವಂಥದ್ದು ಕೇಳುವಂಥದ್ದು ಯಾವ ಅಲ್ಲಿ ಇರೋದೇ ಇಲ್ಲ, ಏನು ಇರೋಂಗಿಲ್ಲ, ತಾನೇ ತಾನಾಗಿರುವಂಥದ್ದು. ಇದಕ್ಕೆ ಏನು ಹೇಳ್ತಾರ, ತೂರ್ಯತೀತ ಅನ್ನುವಂಥದ್ದು 7ನೆಯ ಭೂಮಿಕೆ. ಇವು ಸಪ್ತ ಭೂಮಿಕೆಗಳು ಅಂತ ಹೇಳ್ತಾರೆ. ಇವು 7 ಭೂಮಿಕೆಗಳು, ಇವು ಸಪ್ತ ಭೂಮಿಕೆಗಳು. ಇವುಗಳನ್ನು ಚೆನ್ನಾಗಿ ತಿಳ್ಕೊಂಡು ಮುಕ್ತಿ ಮಾರ್ಗದಲ್ಲಿ ಇರ್ಪ ಅಂತ ಸದ್ಗುರು ಶಿಷ್ಯನಿಗೆ ಪ್ರೀತಿಯಿಂದ ಹೇಳ್ತಾರೆ. ಅವರು ಇದನ್ನು ಕೇಳಿ, ಇವು ಸಪ್ತ ಭೂಮಿಕೆಗಳು ಮೆಟ್ಟಲಿದ್ದಂಗೆ ಈ ರೀತಿಯಾಗಿ ಹೋಗ್ಬೇಕು ನೋಡ್ರಿ. ಮುಕ್ತಿ ಅಂದ್ರೆ ಸುಮ್ಮನೆ ಆಗಿಬಿಡ್ತದನ್ನ, ಏನೋ ಎಲ್ಲೋ ಒಂದಿಟ್ಟು ಮಾಡಿದ್ವಿ, ಇಟ್ಟು ಕೇಳಿದ್ವಿ, ಮಾಡಿದ್ವಿ ಅಂದ್ರೆ ಮುಕ್ತಿ ಆಗ್ತಾನೆ ಅಂದ್ರೆ. ಬಟ್ ಕೇಳಬೇಕು, ಅದ್ರ ಪ್ರಕಾರ ನಡಿಬೇಕು. ಊರು ಭಾಳ ದೂರ ಐತ್ರಿ ಅಂತ ಇಲ್ಲಿ ಕೂತ್ಕೊಂಡಲ್ಲೇ ನಾವು ಅನ್ಕೊತ ಕುಂತ್ರೆ ಊರು ಮುಟ್ತೀವೇನೋ, ಮತ್ತು ಅದಕ್ಕೆ ಪ್ರಯತ್ನ ಪಡಬೇಕಲ್ಲ, ನಡಿಬೇಕು. ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಊರಿಗೆ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ಅದ್ರಂಗೆ ಸದ್ಗುರುನಾಥ ಈ ಸಪ್ತ ಭೂಮಿಕೆಗಳನ್ನು ಹೇಳಿದ್ದಾನೆ. ಆದ್ರೆ ಇದನ್ನು ಒಂದೊಂದು ಮೆಟ್ಟಲು ಹತ್ತುವಂಥದ್ದು ನಿನ್ನ ಕಡೆ ಬಿಟ್ಟದ, ಅದನ್ನು ನಡೀಬೇಕು. ಬರೀ ತಿಳಿದು ಕೇಳುವಂಥದ್ದಲ್ಲ, ಗುರುಗಳು ಹೇಳ್ತಿದ್ರು, ಬರೀ ಕೇಳಿಕೆ ಸಿಕ್ಕಟ್ಟು ಬಿಡುವಂಥದ್ದಲ್ಲ, ಅದನ್ನು ನಡೆದಾಗ ನಿನಗೆ ಮುಕ್ತಿ ಆಗ್ತದೆ ನೋಡಪ್ಪ. ಈ ರೀತಿ ಮುಕ್ತಿ ಮಾರ್ಗದಲ್ಲಿ ಇರು, ಇದೇ ದಾರಿಯಲ್ಲಿ ನೀರು ಅಂತ ಸದ್ಗುರುನಾಥ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಯಾರಿಗೆ? ಶಿಷ್ಯನಿಗೆ. ಶಿಷ್ಯನು ಗುರುಗಳನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಏನು ಮಾಡ್ತಾನೆ ನೋಡ್ರಿ. ಭೂಮಿಗೆ ಯೋಗ್ಯನ ಚಿನ್ನಮಿದೆಂತು, ಭೂಮಿಗಳ ಅಭ್ಯಾಸ ಕ್ರಮವೆಂತು, ಕರುಣಿಸು ತಿಳಿವೆಂತೆನೆಗೆನೆ ಸೂನು, ಅರುಷದಿಂದೋಳು ಅರೆದು ಗುರುಕುಲ ಭಾನು ಅಂತ ಮನೆಯಲ್ಲಿ ಹೇಳ್ತಾರೆ. ಯಾಕಂದ್ರೆ ಶಿಷ್ಯ ಮತ್ತು ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ. ಏನು ಮಾಡ್ತಾರೆ? ಸದ್ಗುರುನಾಥನೇ, ನೀವೇನೋ ಇಂಥ ಒಂದು ಮುಕ್ತಿಯ ಮಾರ್ಗದಲ್ಲಿ ಇರ್ರಿ ಅಂತ ನೀವೇನು ನನಗೆ ಹೇಳಿದ್ರಿ, ಹೌದಾ? ಹೇಳಿದ್ರಿ. ಆದರೆ ಈ ಸಪ್ತ ಭೂಮಿಕೆಗಳನ್ನು ಅಭ್ಯಾಸ ಮಾಡುವಂಥ ಅಧಿಕಾರಿ ಪುರುಷನ ಗುರ್ತೇನು, ಆತನ ಲಕ್ಷಣಗಳೇನು, ಅದನ್ನು ಈ ಜಗತ್ತಿನೊಳಗೆ ಜನರ ಮಧ್ಯದಲ್ಲಿ ನಾವು ಹೆಂಗೆ ಹುಡುಕಾಡಬೇಕು ನೋಡ್ರಿ. ಯಾಕಂತಂದ್ರೆ ಈ ಭೂಮಿಗೆ ಯೋಗ್ಯವಾದಂಥವನ ಚಿನ್ನ ಏನು, ಅಭ್ಯಾಸ ಮಾಡುವಂಥ ಅಧಿಕಾರಿ ಪುರುಷನ ಚಿನ್ನ ಏನು, ನಾವು ಇಂಥ ಭೂಮಿಕೆಯಲ್ಲಿ ಅದನ್ನಂತ ಹೆಂಗೆ ಕಂಡುಹಿಡಿಬೇಕು, ಅವನಲ್ಲಿ ಜಗತ್ತಿನ ಜನರ ಮಧ್ಯದಲ್ಲಿ ಅಥವಾ ಎಲ್ಲರ ಜೊತೆ ವಾಸ ಮಾಡ್ಕೊಂಡಿರ್ತಾನೆ, ಅದನ್ನು ನಾವು ಹೆಂಗೆ ಹುಡುಕಾಡಬೇಕು, ಇದರಿಂದ ನಾನು ಅಧಿಕಾರಿ ಇದ್ದೀನೋ ಇಲ್ಲವೋ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ನನಗೆ ಯೋಗ್ಯ ಆಗ್ತದೆ, ಸರಿ ಆಗ್ತದೆ. ಹೌದು, ನಾನು ಇದ್ರಂಗೆ ಇದ್ದೀನೋ ಇಲ್ಲ ಅನ್ನುವಂಥ ಭಾವ ನನಗೆ ಬರಬೇಕಂದ್ರೆ ಇದನ್ನು ತಿಳ್ಕೊಂಡ್ರೆ ನನಗೆ ಒಳ್ಳೇದು ಅನ್ನಿಸ್ತದೆ. ಅದಕ್ಕೆ ಭೂಮಿಕೆಗಳ ಅಭ್ಯಾಸವನ್ನು ಯಾವ ರೀತಿ ಮಾಡಬೇಕು? ನೀವು ಹೇಳಿದ್ರಲ್ಲ, ಈ ಭೂಮಿಕೆಗಳ ಅಭ್ಯಾಸ ನಾನು ಹೆಂಗೆ ಮಾಡಲಿ? ಇದನ್ನು ಕೃಪೆ ಮಾಡಿ ಹೇಳಬೇಕಪ್ಪ. ಏನೋ ಕೇಳಕತ್ತೇನಂತ ಕಾಟಾಚಾರಕ್ಕೆ ನನಗೆ ಹೇಳಬೇಡ, ಆದ್ರೆ ನಿಮ್ಮ ಕೃಪೆಯಿಂದ ನೀವು ಹೇಳಬೇಕು. ಯಾಕಂದ್ರೆ ಸದ್ಗುರುವಿನ ಕೃಪೆ ಬೇಕಲ್ಲ, ಕೃಪೆಯಿಂದ ಹೇಳಿದಾಗ ನನಗೆ ಏನಾಗ್ತದ, ಕೆಲಸ ಆಗ್ತದೆ, ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನೀವು ನನಗೆ ಕೃಪೆಯಿಂದ ಹೇಳ್ರಪ್ಪ ಅಂತ ಶಿಷ್ಯ ಬೇಡ್ಕೊಳ್ತಾನೆ ಗುರುವಿನ ಹತ್ರ. ಗುರುಗಳು ಖುಷಿ ಆಯಿತು, ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಶಿಷ್ಯ ಎಲ್ಲ ಬಿಟ್ಟು ಸದ್ಗುರುವೇ ಗತಿ ಅಂತ ಬಂದವರಿಗೆ ಅದು ಕೆಲಸ. ಗುರುವೇ ಗತಿ ಅಂತ ಎನ್ನಬೇಕು, ಗುರುವೇ ಗತಿ ಅಂತ ಅನ್ನಬೇಕು, ಎಲ್ಲ ಬಿಟ್ಟಿರಬೇಕು ಎಲ್ಲ. ಯಾಕಂದ್ರೆ ನೋಡ್ರಿ, ಇದು ಹೆಂಗೆ ಐತೆ ಅಂತಂದ್ರೆ, ಸಿದ್ಧಾರೂಢರ ಹತ್ರ ಕಬೀರ್ ದಾಸರು ಭಾಳ ಶ್ರೀಮಂತರವರು. ಕಬೀರ್ ದಾಸರು ಒಂದು ಸಲ ಯಾವಾಗ ಸಿದ್ಧಾರೂಢರ ಪಾದಕ್ಕೆ ಬಂದು ಶರಣಾಗತನಾದ, ತಿರ್ಗಾ ಮನೆ ಕಡೆ ಹೋಗ್ತೀನಂತ ಬಾಯಿಗೆ ಬರಲಿಲ್ಲ ಅಂತ ನೋಡ್ರಿ. ಹೆಂಗಿರ್ಬೋದು? ಎಲ್ಲ ಗುರುವಿಗೆ ಅರ್ಪಿಸಿಬಿಟ್ರು ಅವರು. ನಿಮ್ಮಪ್ಪ ನಿಮ್ಮವ್ವ ಬಂದು ಕರೀತಾರಪ್ಪ, ನೀವು ಹೋಗು ಮನೆಗೆ, ಮತ್ತೆ ಹೋಗಿ ಮತ್ತು ಸ್ವಲ್ಪ ದಿವಸ ಅಲ್ಲಿ ಇದ್ಕೊಂಡು ಮಾಡಿಕೊಂಡು ಬಾ, ಹಂಗಿಂಗಂತ ಮಾಡಬೇಕು, ಹೋಗಿ ನೀನು ಸಂಸಾರದ ಮಾಡು ಅದೆಲ್ಲ ಹೇಳಿದ್ರು ಕೂಡಪ್ಪ. ಇದೆಲ್ಲ ಹೇಳಿಬಿಡ್ರಪ್ಪ, ನನಗೆ ಆಗಂಗಿಲ್ಲ, ಬೇಕಿದ್ರೆ ಅವರೇ ಬಂದು ಹೋಗಲಿ, ನಾನು ಮಾತ್ರ ಹೋಗಂಗಿಲ್ಲ ಅಂದ್ರಂತ ಸಿದ್ಧಾರೂಢರು, ಯಾರು ಕಬೀರ್ ದಾಸರು. ಅದಕ್ಕೆ ಇಲ್ಲಿ ಹಂಗೆ ಇರಬೇಕೇನ್ರಂತ ಹಂಗಲ್ಲ, ಅದರ ಭಾವದಲ್ಲಿ ಗುರುವೇ ಗತಿ ಅಂತ ತಿಳ್ಕೊಂಡಿರ್ಬೇಕಾಗ್ತದೆ. ಅಷ್ಟು ನಂಬಿಕೆ ಶ್ರದ್ಧೆ ಗುರುವಿನ ಮೇಲೆ ಇರಬೇಕಾಗ್ತದೆ. ಇದ್ದಾಗ ಆವಾಗ ಶಿಷ್ಯ ಕೇಳಿಕೊಂಡಾಗ ಗುರುಗಳು ಭಾಳ ಸಂತೋಷಪಟ್ಟರು, ಖುಷಿಪಟ್ಟರು. ಶಿಷ್ಯನ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು
ನೋಡ್ರಿ, ತಲೆ ಮೇಲೆ ಕೈ ಇಟ್ಟರಂತ ಗುರುಗಳು ಶಿಷ್ಯನ ತಲೆ ಮೇಲೆ ಕೈ ಇಟ್ಟು ಅಲ್ಲಿ ಹೇಳಿದ್ರು. ಯಥಾ ಪ್ರಕಾರ ಅವರು ವಿಷಯಗಳನ್ನು ಹೇಳಿದ್ರು. ಏನು ಹೆದರಬೇಡ, ನಾ ಹೇಳ್ತೀನಿ, ಕೇಳಿ ತಿಳ್ಕೊ ಅಂತ ಹೇಳಿದ್ರು. ಎಂಥ ಗುರು ಕರುಣೆ ರೀ! ಯಾರು ಹೇಳ್ತಾರೆ ಹೇಳ್ರಿ ಇಂಥ ವಿಚಾರಗಳನ್ನು? ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದನು, ಇನ್ಯಾರ ಗೊಡುವೆ ನನಗೆ ಅಂತ ಹೇಳ್ತಾರೆ. ಗುರು ಆದವನು ಶಿಷ್ಯ ಬಂದು ಆತನ ಪಾದಕ್ಕೆ ಶರಣಾಗತನ ಆಗ್ಯಾನಂದ್ರೆ ಎಲ್ಲವನ್ನು ತಿಳಿಸುವಂಥ ಒಂದು ಭಾವ ಗುರುವಿನಲ್ಲಿ ಇರಬೇಕಾಗ್ತದೆ. ಅದಾದ ಬಿಟ್ಟು ಬರೀ ಶಿಷ್ಯರು ನನಗೆ ಯಾವತ್ತು ಪೂಜೆ ಮಾಡ್ಕೊತಾನೆ ಇರಲಿ, ನನಗೆ ಗುರುದೇವ ಅಂತ ಸೇವಾದಿಗಳನ್ನೇ ಮಾಡ್ಕೊತ ಇರಲಿ ಅಂತಾನೇನಾತ? ಇಲ್ಲ, ಇದು ಸೇವೆ ಮಾಡಬೇಕು, ಇಲ್ಲ ಅಂತಿಲ್ಲ. ಮಾಡುವಾಗ ಆತನ ಒಂದು ದೃಷ್ಟಿ, ಕೃಪೆ, ಜ್ಞಾನದ ದೃಷ್ಟಿ ಈತನ ಮ್ಯಾಲೆ ಬಿತ್ತು ಅಂದಾಗ ಆವಾಗ ಶಿಷ್ಯ ಗೆಲ್ಲುತ್ತಾನೆ. ಆವಾಗ ಆತ ಸೇವಾದಿಗಳ ಮಾಡುವಂಥ ಭಾವಕ್ಕೆ ಒಲಿದು ಜ್ಞಾನವನ್ನು ಕೊಡ್ತಾನೆ. ಗುರುನಾಥ ಕೊಡಬೇಕದು, ಗುರುವಿನ ಕರ್ತವ್ಯ ಅದು, ಕೊಡಲೇಬೇಕು. ಯಾಕಂದರೆ ಅಧಿಕಾರಿಗಳಿಗೆ. ಮತ್ತು ಅಂತಿಂಥ ಶಿಷ್ಯರುಗಳು ಇರ್ತಾರೆ. ಗುರುಗಳು ಭಾಳಷ್ಟು ಕೃಪೆ ಮಾಡಿ ಹೇಳಬೇಕಂದ್ರೂ ಕೂಡ ಅಂಥ ಶಿಷ್ಯರುಗಳು ಸಿಗಂಗಿಲ್ಲ. ಅಧಿಕಾರಿ ಶಿಷ್ಯರುಗಳೂ ಸಿಗೋದು ಕಷ್ಟ, ಹೇಳುವಂಥ ಸದ್ಗುರುಗಳು ಸಿಗೋದು ಕಷ್ಟ. ಇವು ಭಾಳಷ್ಟು ಅದಾಗಿ ಬರಬೇಕು. ಯಾಕಂದ್ರೆ ಅದಕ್ಕೆ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶ್ರಯತ್ವ ಏತತ್ರಯಂ ಸುದುರ್ಲಭಂ ಅಂತ ಹೇಳ್ತಾರೆ. ಇವು ಮೂರು ಸಿಗ್ಬೇಕಂದ್ರೆ ಭಾಳ ಕಷ್ಟ. ಅದಕ್ಕೆ ಅಂಥ ಶಿಷ್ಯನ ಮೇಲೆ ಕೃಪೆ ಮಾಡಿ ಅವರು ಹೇಳ್ತಾರೆ. ಮತ್ತು ಈಗ ಏನು ಹೇಳ್ತಾರೆ, ಮುಂದಿನ ವಿಚಾರವನ್ನು ಹೇಳ್ತಾರೆ. ಗತಿ 6ನೇ ವಿಧ. ಗತಿ ಹಿತವೆನಿಪ ನಿರೂಪಣಂಗಡಿ ಏಕಾದಶವಂ ತತಿಶಯ ಮಾಗಿರೆ ತಿಳಿಯಲ್ ಪ್ರತಿಪಾದಿತವಿಲ್ಲಿ ಬಂಧ ಮೋಕ್ಷಾದಿತ್ವಯಂ ಅಂತ ಹೇಳಿದರು. ಇದು 6ನೇ ಗತಿ ಅದ. ಈ ಗತಿಗೆ ಒಳ್ಳೆಯ ಯೋಗ್ಯ ಆದಂಥ ಪದ್ಯಗಳು ಹೆಚ್ಚಿಗಿದ್ರೂ ಕೂಡ ಇವು 11 ಅದಾವೆ. ಈ ಗತಿಗಳು ಎಷ್ಟು ಅದಾವೆ? 11 ಅದಾವೆ. ವಿಚಾರ ಮಾಡಿ ನೋಡಿದ್ರೆ ಈ ಗತಿಯಲ್ಲಿ ಬಂಧ ಮೋಕ್ಷಗಳ ಎರಡನ್ನು ಪ್ರತಿಪಾದಿಸಲ್ಪಟ್ಟಿವೆ. ಅಂದ್ರೆ ಬಂಧದ ಬಗ್ಗೆ ಮತ್ತು ಮೋಕ್ಷದ ಬಗ್ಗೆ ಎರಡರ ಬಗ್ಗೆನೂ ಹೇಳೋದು 11ನೇ ಗತಿವರೆಗೂ. ಈಗ 6ನೇ ಗತಿ ಮುಗೀತು. ಅಂತೂ ಗತಿ 6ಕಂ ನಿರೂಪಣ 66ಕಂ ಚರಣ 816ಕಂ ಮಂಗಳಮಸ್ತು ಅಂತ ಇಲ್ಲಿ ಹೇಳ್ತಾರೆ. ಹೇಳಿ ಮತ್ತೆ ಆ 7ನೆಯ ಗತಿ ಒಳಗೆ ಒಂದು ಚೂರು ನೋಡೋಣ, ಸ್ವಲ್ಪ ನೋಡೋಣ. ಶ್ರೀ ಗುರು ಶಂಭುಲಿಂಗಾಯ ನಮಃ ಸಪ್ತಮ ಗತಿ ಅಂದರೆ 7ನೆಯ ಗತಿ. ಮೊದಲನೇ ಗತಿಯಲ್ಲಿ ಭಾಳಷ್ಟು ಇನ್ನಿದು ಉಪಾಯಮಿದೆಂದು ಅಂತ ಶಿಷ್ಯ ಮೊದಲು ಕೇಳಿದ. ಇಂಥ ಒಂದು ಬಂಧನದಿಂದ ಪಾರಾಗಬೇಕಾದ್ರೆ ಇದಕ್ಕೆ ಉಪಾಯವೇನು? ಈ ಪರಿಭವ ದುಃಖ ಇದರಿಂದ ಹೆಂಗೆ ಪಾರಾಗಲಿ ನಾನಂತ ಕೇಳಿದಂಥ ಈ ಸಂಸಾರ ಅಂದರೆ ಜನನ ಮರಣ ಅನ್ನುವಂಥ ನಿವೃತ್ತಿ. ಈ ಸಂಸಾರ ನಿವೃತ್ತಿಗೆ ಉಪಾಯ ಯಾವುದಿದೋ ನನಗೆ ಅದನ್ನು ಹೇಳಬೇಕಂತ ಕೇಳ್ಕೊಂಡಿದ್ದ. ಈ ಪ್ರಶ್ನೆಗೆ ಗುರುಗಳು ಈ ಗತಿಯಲ್ಲಿ ಉತ್ತರ ಕೊಡ್ತಾರೆ. ಈ ಜನನ ಮರಣದಿಂದ ಪಾರಾಗಬೇಕಾದ್ರೆ, ಜನನ ಮರಣ ಅನ್ನುವಂಥ ಸಂಸಾರದಿಂದ ನಾವು ಪಾರಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಗುರುಗಳು ಈ ಗತಿಯಲ್ಲಿ ಸಪ್ತ ಭೂಮಿಕೆಗಳೇ ಸಂಸಾರ ನಿವೃತ್ತಿಗೆ ಸಾಧನಗಳು. ನೋಡ್ರಿ, ಮುಕ್ತಿ ಅಂದ್ರೆ ನಾವು ಏನೇನೋ ಮಾಡ್ಕೊಳಕ್ಕೆ ಹೋಗ್ತೀವಲ್ಲ. ಒಬ್ರು ಹೇಳಿದರು ಹಿಂಗೆ ಮುಕ್ತಿ ಅಂದರೆ ಹಿಂಗಾಗ್ತದೆ ಹಂಗಾಗ್ತದೆ ನಾವು ಹೇಳ್ತೀವಲ್ಲ. ಜ್ಯೋತಿಷಿಗಳು ಅವರು ಇವರೆಲ್ಲ ಹೇಳ್ತಿರ್ತಾರೆ ಭಾಳಷ್ಟು ಜನ ಕೂತ್ಕೊಂಡು, ಹಿಂಗೆ ಮಾಡಿದ್ರೆ ಮುಕ್ತಿ ಆಗ್ತದೆ, ಹಿಂಗೆ ಮಾಡಿದ್ರೆ ಮುಕ್ತಿ ಆಗ್ತದೆ ಅಂತ ಹೇಳಿಬಿಟ್ಟು. ಈ ಒಂದು ಕಡೆ ಹಂಗಾಗಿ ಆಯಿತು. ಈ ಒಂದು ಸ್ವಲ್ಪ ವರ್ಷಗಳ ಹಿಂದುಗಡೆ ವೈಕುಂಠ ಆರಾಧನೆಯ ದಿವಸ ಮುಕ್ತಿ ಹೊಂದುತ್ತೀರಿ, ಇವತ್ತು ಪ್ರಾಣ ಹೋದ್ರ ಅಂತ ಹೇಳಿಬಿಟ್ರು. ನೋಡ್ರಿ, ಭಾವ ಈ ಥರ ಇದ್ದಾಗ ಏನು ಮಾಡೋಕ್ಕಾಗ್ತದೆ? ಮುಕ್ತಿ ಹೊಂದಬೇಕಂತ ಮನಸ್ಸಿತ್ತು. ಆಕೆ ಹೋದಳು, ಹೊಟ್ಟೆ ತುಂಬ ಊಟ ಮಾಡಿದ್ರು, ರಾತ್ರಿ ಗಂಡ ಹೆಂಡತಿ ಮಕ್ಕಳು ತುಂಬ ಸಂಸಾರ, ಆನಂದದ ಸಂಸಾರ, ಸುಖದ ಸಂಸಾರ ಇತ್ತು. ಮುಕ್ತಿ ಇವತ್ತು ಪ್ರಾಣ ಹೋದ್ರೆ ಮುಕ್ತಿ ಆಗ್ತಂತ ಹೇಳ್ಯಾರ ಅಂತ ಅಂದಳು. ಹೋದಳು, ನೇಣು ಹಾಕ್ಕೊಂಡ್ಬಿಟ್ಲು. 12 ಗಂಟೆ ರಾತ್ರಿಗೆ ಬರೆದಿಟ್ಟಿದಳು. ಇವತ್ತು ಗುರುಗಳು ಹೇಳಿದರು ವೈಕುಂಠ ಆರಾಧನೆ ದಿವಸ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಾರಂತೇಳಿ, ಅದಕ್ಕೆ ನಾನು ಮೋಕ್ಷವನ್ನು ಪಡ್ಕೊಳ್ತೀನಿ ಅಂದಳು. ಎಲ್ಲಿದ್ರಿ ಮೋಕ್ಷ ಆಗ್ತದೆ ಶರೀರನ ಕಳ್ಕೊಂಡ್ರೆ? ಎಂಥ ಒಂದು ಅಜ್ಞಾನ. ಅದಕ್ಕೆ ಮೋಕ್ಷದ ಈ ಮಾರ್ಗ ಸಿಗಬೇಕಂದ್ರೆ ಎಷ್ಟು ಈ ಶರೀರದಿಂದ ಮೋಕ್ಷ ಪಡ್ಕೊಳ್ಬೇಕಾಗ್ಯದ. ಶರೀರನ ಕಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿದ್ದು ಮೋಕ್ಷ ಪಡ್ತೀವಿ? ಮತ್ತು ಈ ಶರೀರ ಬರ್ಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯನ ಮತ್ತೆ ಕ್ಯೂ ಹಚ್ಬೇಕಾಗ್ತದೆ. ನಿನ್ನೇನು ಪಾಪ ಪುಣ್ಯಗಳ ಕರ್ಮಗಳು ಹೆಂಗೆ ಅದಾವ ಹಂಗೆ ಶರೀರ ಸಿಗ್ತಾವೆ. ಮತ್ತೆ ಯಾವ ಜನ್ಮಕ್ಕೆ ಹೋಗ್ತಿದೆ ಯಾರಿಗೆ ಗೊತ್ತು? ಇಂಥ ಶರೀರವನ್ನು ಹಾಳು ಮಾಡ್ಕೊಂಡ್ಬಿಟ್ರೆ
ಶರೀರದಿಂದನೇ ಮೋಕ್ಷವನ್ನು ಪಡ್ಕೊಳ್ಬೇಕಾಗ್ಯದ. ಇದು ಒಂದು ಸಾಧನ ರೂಪವಾಗಿ ಬಂದಂಥ ಶರೀರ, ಇದನ್ನೇ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ವಿವೇಕದಿಂದ ನಾವು ಇಂಥವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಮೋಕ್ಷವನ್ನು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಏನೋ ಈ ಒಂದು ದುಃಖ ನಿವೃತ್ತಿ ಆಗಬೇಕಾದ್ರೆ, ದುಃಖ ಅಂದರೆ ಯಾವುದೋ ದೊಡ್ಡ ದುಃಖಗಳು, ಏನೇ ಜನನ ಮರಣ ಅನ್ನುವಂಥ ದೊಡ್ಡ ದುಃಖ. ಈ ಜನನ ಮರಣ ಅನ್ನುವಂಥ ಸಂಸಾರದ ನಿವೃತ್ತಿಗೆ ಸಾಧನವಾಗಿರುವಂಥದ್ದು ಮುಕ್ತಿಯನ್ನು ನಾವು ಪಡ್ಕೊಳ್ಬೇಕನ್ನುವಂಥ ಒಂದು ಮಾರ್ಗ ನೋಡ್ರಿ. ಯಾವುದರಿಂದ? ಈ ಸಪ್ತ ಭೂಮಿಕೆಗಳಿಂದಲೇ ಇಂಥ ಒಂದು ದುಃಖ ನಿವೃತ್ತಿಯಾಗಿ ಪರಮಾನಂದದ ಸ್ಥಿತಿ ಆಗ್ತದೆ. ಅದಕ್ಕೆ ನಾನು ಅದನ್ನು ವಿಸ್ತಾರವಾಗಿ ನಿನಗೆ ಹೇಳ್ತೀನಿ. ನೀನು ಮಾತ್ರ ಏಕಾಗ್ರ ಚಿತ್ತದಿಂದ ಕೇಳಬೇಕು. ಇಲ್ಲಾಂದ್ರೆ ತಪ್ಪಿಸ್ಕೊಂಡೆ ಅಂದ್ರೆ ಮತ್ತೆ ಈ ಜನ್ಮದಾಗ ಮತ್ತೆ ಸಿಗಂಗಿಲ್ಲ ನನಗೆ. ಅದಕ್ಕೆ ಇದನ್ನು ನಿನಗಾಗಿ ಹೇಳ್ತೀನಿಪ್ಪ ಅಂತ ಮೊದಲೇ ಹೇಳಿದ್ದಾರೆ. ಈ ಭೂಮಿಕೆಗಳನ್ನು ನಾನು ನಿನಗಾಗಿ ಹೇಳ್ತೀನಿ, ಉದ್ದೇಶಪೂರ್ವಕವಾಗಿ ಹೇಳ್ತೀನಿ. ನೀನು ಈ ಮಾರ್ಗದಲ್ಲೇ ಇರು ಅಂದಾಗ ಮಾತ್ರ ನೀನು ಆನಂದದ ಸ್ಥಿತಿಯಲ್ಲೇ ಇರ್ತೀರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಇಂತು ಈ ನಿಜ ಸಾಧ್ಯವನ್ನೊಲವಿಂ ತಿಳಿಪಿದೆನು ಈಗಳ ಎಸೆವ ಸಾಧಕರುಗಳಿರವಂ ತತ್ಸಾಧನ ತತೀಯಂ ಸಂತರೊಡಂಬಟ್ಟು ಕೇಳುವ ತೆರೆದಿಂದು ಸುರುವೆಂ ಅಂತ ಹೇಳ್ತಾರೆ. ಇಂತು ಅಂದರೆ ಈ ಪ್ರಕಾರ ನಿಜ ಸಾಧ್ಯವಂ ಅಂದರೆ ಅಪರೋಕ್ಷವಾಗಿದ್ದ ಆತ್ಮನ ಸ್ವರೂಪವನ್ನು ಪ್ರೀತಿಯಿಂದ ಹೇಳಿದ್ದೀನಿ. ಆದರೆ ಸದ್ಯಕ್ಕೆ ಶೋಭಿಸುವಂತಹ ಮೋಕ್ಷಾಪೇಕ್ಷಿಗಳು ಸ್ವರೂಪವನ್ನು ನೋಡ್ರಿ, ಈ ಸಾಧನ ಸಮೂಹವನ್ನು ಜ್ಞಾನವಂತರು ಸಮ್ಮತಿಸಿ ಆಲಿಸುವ ರೀತಿಯಿಂದ ನಾನು ಹೇಳ್ತೀನಿ ನಿನಗೆ. ನೋಡ್ರಿ, ಯಾಕಂತಂದ್ರೆ ಸ್ಥೂಲ ಸೂಕ್ಷ್ಮ ಮತ್ತು ಈ ಶರೀರಗಳು ಏನದಾವ, ಯಾಕಂದ್ರೆ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಇವೆಲ್ಲವಕ್ಕೂ ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪ. ಜಾಗ್ರ ಸ್ವಪ್ನ ಸುಸುಪ್ತಿಗಳಂಥ 3 ಅವಸ್ಥೆಗಳಿಗೂ ಸಾಕ್ಷಿಯಾಗಿರುವಂಥದ್ದು ನಿನ್ನ ಸ್ವರೂಪ. ಇರುವಂಥದ್ದು ಚಿದ್ವಸ್ತು ನಿನ್ನ ನಿಜ ರೂಪ. ಎಲ್ಲಕ್ಕೂ ಅಧಿಷ್ಠಾನವಾಗಿರುವಂಥದ್ದೇ ನಿನ್ನ ನಿಜ ಸ್ವರೂಪ ಐತಪ್ಪ. ಆ ಸ್ವರೂಪವನ್ನು ಕೆಲವರು ವಾದಿಗಳು ಮತವಾದಿಗಳು ಹಲವು ನಾಮಗಳಿಂದ ಕರೆದಾರೆ. ಹಿಂದೆ ಹೇಳಿದ್ದೀವಿ. ಯಾಕಂದ್ರೆ ಕೆಲವರು ಈಶ್ವರ ಅಂದರು, ಕೆಲವರು ಪುರುಷ ಅಂದರು, ಕೆಲವರು ಬ್ರಹ್ಮ ಅಂದರು, ಕೆಲವರು ಪರಬ್ರಹ್ಮ ಅಂದರು, ನಾನಾ ರೀತಿಯಿಂದ ಕರೆದಿದ್ದಾರೆ. ಹಿಂದೆ ನಾರಾಯಣ ಅಂದರು ಕೆಲವರೆಲ್ಲ. ಈ ರೀತಿಯಾಗಿ ತಮ್ಮ ಮನಸ್ಸಿಗೆ ಬಂದಂಗೆ ಹಲವಾರು ನಾಮಗಳನ್ನು ಕರೆದ್ರು ಈ ನಿನ್ನ ಚಿದ್ವಸ್ತುವಿಗೆ. ಅದಕ್ಕೆ ಈ ರೀತಿಯಾಗಿ ಪ್ರತಿಪಾದನೆ ಮಾಡಿದ್ವಿ ನಾವು. ಈ ಗತಿಯಲ್ಲಿ ಏನಾಗ್ತದೆ, ಇಹಪರ ಭೋಗಗಳಲ್ಲಿ ಏನು ಉದಾಸೀನ ಭಾವವುಳ್ಳಂಥವ್ರು ಅಂಥವರ ಸಾಧಕರ ಲಕ್ಷಣಗಳನ್ನು ಮತ್ತು ಸಪ್ತ ಭೂಮಿಕೆಗಳನ್ನು ನಾನು ಹೇಳ್ತೀನಿ. ಈ ವಿಷಯಗಳು ನಾನೇ ಹೇಳಕತ್ತೀನಿ ಅಂತ ಅಂದ್ಕೊಳ್ಬೇಡ್ರಿ ಅಂತಾರವರು. ಸ್ವಂತ ನನ್ನ ವಿಚಾರಗಳನ್ನು ನಾನು ಹೇಳಕತ್ತೀನಿ ಅಂತ ಅಂದ್ಕೊಳ್ಬೇಡ್ರಿ. ಸ್ವಕಲ್ಪಿತವಾದಂತಹ ವಿಚಾರಗಳನ್ನು ನಾನು ಹೇಳಕತ್ತಿಲ್ಲ. ಇದು ವೇದಾಂತ ಅರ್ಥವನ್ನು ವೇದದಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳನ್ನು ಬಲ್ಲಂತಹ ಮಹಾತ್ಮರು, ಎಲ್ಲವನ್ನು ಗೊತ್ತಿದ್ದಂಥ ಮಹಾತ್ಮರು ಪ್ರೀತಿಯಿಂದ ಆಹಾ ಎಷ್ಟು ಚಂದ ಹೇಳಿದಾರ ಅಂತ ಕೇಳುವ ಹಾಗೆ ಪ್ರತಿಪಾದನೆ ಮಾಡ್ತೀನಿ. ಅವರೆಲ್ಲರ ಹೌದೌದು ಅನ್ಬೇಕು ನೋಡು, ಆ ಥರ ನಾನು ಹೇಳ್ತೀನಿ. ಯಾವುದೋ ಆಧಾರವಾಗಿ ಇಟ್ಕೊಂಡು ಹೇಳ್ತೀನಿ. ನಂದೇ ನಿಜಗೊಂಡು ತಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳಕತ್ತಾರಂತ ಅನ್ನಂಗಿಲ್ಲ. ನೀವು ಹಂಗೆ ಅಂದಿಕೇಸಿ ಮತ್ತೆ ನೀವು ಬಿಡೋಕೆ ಹೋಗ್ಬೇಡ್ರಿ. ಬಿಟ್ರೆ ನಿಮ್ಮ ಅನರ್ಥ ನೀವೇ ಮಾಡ್ಕೊಂಡಂಗಾಗ್ತದ. ಎಷ್ಟು ಕರುಣೆ ನೋಡ್ರಿ. ಒಂದು ಕೂಸಿಗೆ ಊಟ ಮಾಡದೇ ಇದ್ದಾಗ ಅಲ್ಲಿ ಹಂಗೈತೆ ನೋಡು, ಇಲ್ಲಿ ಹಿಂಗೈತೆ ನೋಡು, ಇದು ಹಿಂಗೆ ಕಂದ, ಇದು ಹಿಂಗೆ ಕಂದ ಅಂತ ಅವಕ್ಕೆಲ್ಲ ರಂಬಿಸಿ ಜೀವ ಮಾಡಿ ಹೆಂಗಾರ ಮಾಡಿ ಊಟ ಮಾಡಲಿ ಅಂತ ಒಬ್ಬ ತಾಯಿ ಬಹಳಷ್ಟು ಕಷ್ಟಪಟ್ಟು ಆ ಮಗುವಿಗೆ ತಿನ್ಸಕ್ಕೆ ಪ್ರಯತ್ನ ಮಾಡ್ತಾಳಲ್ಲ. ಇಲ್ಲಿ ಕೂಡ ಗುರುವಿನ ಕರುಣೆ ಹಾಗೆ ಐತೆ. ಮತ್ತು ತಿನ್ಲಾರ್ದಿದ್ರೆ ಉಪವಾಸ ಆಗ್ತಾವ. ಉಪವಾಸ ಆದ್ರೆ ಮತ್ತು ಯಾವುದೋ ರೋಗಕ್ಕೆ ಗುರಿ ಆಗ್ತಾವ, ಮತ್ತು ಸತ್ತೋಗ್ಬಿಡ್ತಾವ ಅನ್ನುವಂಥ ಒಂದು ಕಳಕಳಿ ಆ ತಾಯಿಗೆ ಹೆಂಗಿರ್ತದ. ಇಲ್ಲಿ ಕೂಡ ಒಂದು ಚುರುಕ ಮನಸ್ಸು ಏನಾದರೂ ಹಿಂದಕ್ಕೆ ತೊಗೊಂಡು ಹೋಯ್ತಂದ್ರೆ ಈ ಜನ್ಮ ನಷ್ಟ ಮಾಡ್ಕೊಂಡ್ಬಿಡ್ತಾರಲ್ಲ ಮುಮುಕ್ಷಿಗಳು. ಅದಕ್ಕೆ ಇದನ್ನು ಎಷ್ಟು ಚಂದ ತೊಗೊಂಡು ಹೋಗ್ತಾರೆ. ನಾನು ಹೇಳಕತ್ತಾರ ಅಂತ ನೀವು ಹಂಗೆ ಅಂದ್ಕೊಂಡು ಮತ್ತೆ ಹಿಮ್ಮುಖ ಆಗಬೇಡ್ರಿ, ಹಿಂದಕ್ಕೆ ಹೋಗಬೇಡ್ರಿ. ನಾನು ಹೇಳುವಂಥದ್ದು ಬಹಳಷ್ಟು ಶ್ರೇಷ್ಠವಾದಂಥ ವಿಚಾರ ಹೇಳಕತ್ತೀನಿ. ವೇದಾಂತ ಭಗವಂತ ಹೇಳಿದಂಥ ವಿಚಾರಗಳನ್ನು
ನಾನು ಮಹಾತ್ಮರು ಅದನ್ನೆಲ್ಲ ತಿಳ್ಕೊಂಡಂಥ ಮಹಾತ್ಮರು ಕೂಡ ಹೌದು ಎಷ್ಟು ಚಂದ ಹೇಳಿದಾರಲ್ಲ ಅಂತ ಅನ್ನುವ ರೀತಿಯಲ್ಲಿ ನಾನು ಇದನ್ನು ನಿಮಗೆ ಹೇಳ್ತೀನಿ. ಅದಕ್ಕೆ ನೀನು ಏಕಾಗ್ರ ಚಿತ್ತದಿಂದ ಕೇಳು ಅಂತ ಭಾಳ ವಿಶೇಷವಾಗಿ ಹೇಳ್ತಾರೆ. ಒಂದನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಭಾಳ ಅದ್ಭುತವಾದಂಥ ವಿಚಾರಗಳು, ಮೋಕ್ಷಕ್ಕೆ, ಮುಕ್ತಿಗೆ, ದುಃಖ ನಿವೃತ್ತಿ ಆಗೋದಕ್ಕೆ ಈ ಸಪ್ತಭೂಮಿಕೆಗಳು ಬಹಳ ಅವಶ್ಯವಾಗಿರ್ತದೆ. ಇದನ್ನು ಭಾಳ ಚಂದ ಹೇಳ್ಕೊತ ಹೋಗ್ತಾರೆ ಗುರುಗಳ ಜೊತೆ. ನಾವು ಹೋಗೋಣ, ಅವ್ರ ಜೊತೆ ನಾವು ಪ್ರಯಾಣ ಮಾಡೋಣ ಅಂತ ಹೇಳಿ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.